ಹಾಯ್ ಎಲ್ರಿಗೂ ನಮಸ್ಕಾರ. ಮ್ಯಾಥಮ್ಯಾಜಿಕ್ ಚಾನಲಿಗೆ ಸ್ವಾಗತ. ನಾವಿವತ್ತು ಹೊಸ ಕಾನ್ಸೆಪ್ಟ್ ಸಬ್ಸೆಟ್ಸ್ನ ಕಲಿತಾ ಇದ್ದೀವಿ. ಸೊ 2 ಎಕ್ಸಾಂಪಲ್ ಆಫ್ ಅ ಸೆಟ್ ಕೊಡ್ತೀನಿ. ಫಸ್ಟ್ ಒನ್ನು ದ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಯುವರ್ ಕ್ಲಾಸ್. ಇನ್ನೊಂದು ಸೆಟ್ಟು ದ ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಯುವರ್ ಸ್ಕೂಲ್ ಅಥವಾ ಕಾಲೇಜ್ ಅಂದ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ, ಫಸ್ಟ್ ಸೆಟ್ ನೀವು ಏನು ತೊಗೊಂಡಿದ್ದೀರಾ, ಸೆಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಇನ್ ಯುವರ್ ಕ್ಲಾಸ್, ಅದರಲ್ಲಿ ಇರುವಂತಹ ಎಲ್ಲ ಎಲಿಮೆಂಟ್ಸು ನಮ್ಮ ಸೆಟ್ ಬಿ ಅಂದರೆ ಸ್ಟೂಡೆಂಟ್ಸ್ ಆಫ್ ಯುವರ್ ಸ್ಕೂಲ್ ಆ ಸೆಟ್ಟಲ್ಲಿ ಕೂಡ ಇರ್ತಾರೆ ಅಲ್ವಾ. ಆಲ್ ದ ಎಲಿಮೆಂಟ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಈಸ್ ಆಲ್ಸೋ ಅ ಎಲಿಮೆಂಟ್ ಆಫ್ ಬಿ, ರೈಟ್. ಸೊ ಈ ಥರ ಇದ್ದರೆ ನಾವೇನು ಹೇಳ್ತೀವಿ, ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತೀವಿ. ಸರಿ, ಹಾಗಾದರೆ ಸಬ್ಸೆಟ್ನ ಹೇಗೆ ಡಿಫೈನ್ ಮಾಡೋದು? ಅ ಸೆಟ್ ಎ ಈಸ್ ಸೆಟ್ ಟು ಬಿ ಅ ಸಬ್ಸೆಟ್ ಆಫ್ ಅ ಸೆಟ್ ಬಿ ಇಫ್ ಎವ್ರಿ ಎಲಿಮೆಂಟ್ ಆಫ್ ಎ ಈಸ್ ಆಲ್ಸೋ ಅ ಎಲಿಮೆಂಟ್ ಆಫ್ ಬಿ. ಅಂದರೆ ಯಾವುದೆಲ್ಲ ಎಲಿಮೆಂಟ್ಸು ಏನಲ್ಲಿರುತ್ತೆ ಆ ಎಲ್ಲ ಎಲಿಮೆಂಟ್ಸು ಬಿ ಸೆಟಲ್ಲಿ ಕೂಡ ಇರಬೇಕು. ಆವಾಗ ನಾವು ಅದನ್ನು ಸಬ್ಸೆಟ್ ಅಂತ ಹೇಳ್ತೀವಿ. ಹೌ ಟು ಡಿನೋಟ್ ಎ ಈಸ್ ಅ ಸಬ್ಸೆಟ್ ಆಫ್ ಬಿ. ಓಕೆ, ಇವಾಗ ನಾವೊಂದು ಸ್ಟೇಟ್ಮೆಂಟ್ ನೋಡೋಣ. ಎ ಈಸ್ ಅ ಸಬ್ಸೆಟ್ ಆಫ್ ಬಿ ಆ್ಯಂಡ್ ಬಿ ಈಸ್ ಅ ಸಬ್ಸೆಟ್ ಆಫ್ ಎ. ಸೊ ಹಾಗಂದರೆ ಅರ್ಥ ಏನು? ಏನಲ್ಲಿರೋ ಎಲ್ಲ ಎಲಿಮೆಂಟು ಬಿನಲ್ಲಿದೆ, ಬಿನಲ್ಲಿರೋ ಎಲ್ಲ ಎಲಿಮೆಂಟ್ಸು ಏನಲ್ಲಿದೆ. ದಟ್ ಮೀನ್ಸ್ ವಾಟ್? ಎ ಆ್ಯಂಡ್ ಬಿ ಹ್ಯಾವ್ ಎಕ್ಸಾಕ್ಟ್ಲಿ ದ ಸೇಮ್ ಎಲಿಮೆಂಟ್ಸ್, ಹೌದಲ್ವಾ? ಸೊ ಆ ಥರ ಇದ್ದಾಗ ನಾವು ಎ ಇಸ್ ಈಕ್ವಲ್ಸ್ ಟು ಬಿ, ದಟ್ ಮೀನ್ಸ್ ಈಕ್ವಲ್ ಸೆಟ್ಸ್ ಅಂತ ಕರಿತೀವಿ. ಓಕೆ, ಈ ಡೆಫಿನೇಷನಿಂದ ನಮ್ಗೆ ಏನು ಅರ್ಥ ಆಯಿತು ಅಂದರೆ ಎ ಈಸ್ ಅ ಸಬ್ಸೆಟ್ ಆಫ್ ಎ ಇಟ್ ಸೆಲ್ಫ್, ಹೌದಲ್ವಾ? ಯಾಕಂದರೆ ಏನಲ್ಲಿರೋ ಎಲ್ಲ ಎಲಿಮೆಂಟ್ಸು ಏನಲ್ಲಿ ಇದ್ದೇ ಇರುತ್ತೆ. ಸೊ ಇದೊಂದು ಯೂನಿವರ್ಸಲ್ ಸ್ಟೇಟ್ಮೆಂಟ್. ಏನಪ್ಪ ಅಂದರೆ ಯಾವುದೇ ಒಂದು ಸೆಟ್ಟು ಅದೇ ಸೆಟ್ಟಿಗೆ ಸಬ್ಸೆಟ್ ಆಗಿರುತ್ತೆ ಅಂತ. ಓಕೆ, ಇದೇ ಥರ ನಾವೇನು ಹೇಳ್ತೀವಿ, ಫೈ ಅಂದರೆ ಏನು ಹೇಳಿ? ಎಂಟಿ ಸೆಟ್. ಎಂಟಿ ಸೆಟ್ ಈಸ್ ಅ ಸಬ್ಸೆಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಸೆಟ್. ನೀವು ಯಾವುದೇ ಸೆಟ್ ಬರೀರಿ ಅದಕ್ಕೆ ಎಂಟಿ ಸೆಟ್ ಅನ್ನೋದು ಸಬ್ಸೆಟ್ ಆಗೇ ಆಗಿರುತ್ತೆ ಅಂತ ಒಂದು ಸ್ಟೇಟ್ಮೆಂಟ್. ಓಕೆನಾ? ಇವಾಗ ಈ ಎಕ್ಸಾಂಪಲ್ ನೋಡಿ, ಬಿ ಸೆಟ್ನ 1 2 3 4 ಅಂತ ತೊಗೊಂಡಿದ್ದೀನಿ, ಎನ 1 2 3 ತೊಗೊಂಡಿದ್ದೀನಿ. ಇಲ್ಲಿ ಎ ಈಸ್ ಅ ಸಬ್ಸೆಟ್ ಆಫ್ ಬಿ, ಹೌದು, ರೈಟ್. ಬಟ್ ಎ ಈಸ್ ನಾಟ್ ಈಕ್ವಲ್ ಟು ಬಿ, ಆಯಿತಾ? ಸೊ ಈ ಥರ ಸೆಟ್ ಇದ್ದರೆ, ಅಂದರೆ ಪ್ಯೂರಾಗಿ ಸಬ್ಸೆಟ್ ಆಗಿದೆ ಬಟ್ ಅದು ಸೆಟ್ಟಿಗೆ ಈಕ್ವಲ್ ಅಲ್ಲ, ಈ ಥರ ಇದ್ದರೆ ನಾವು ಅದನ್ನು ಪ್ರಾಪರ್ ಸಬ್ಸೆಟ್ ಅಂತ ಕರಿತೀವಿ. ಓಕೆನಾ? ಆ್ಯಂಡ್ ಇದರಲ್ಲಿ ನಾವು ಯಾವುದು ಲಾರ್ಜರ್ ಸೆಟ್ ಇರುತ್ತೆ ಅಂದರೆ ಯಾವುದಕ್ಕೆ ಸಬ್ಸೆಟ್ ಆಗಿರುತ್ತೆ ಆ ಸೆಟ್ಟನ್ನು ಸೂಪರ್ ಸೆಟ್ ಅಂತ ಕರಿತೀವಿ. ಸೊ ಎ ಇಸ್ ಅ ಸಬ್ಸೆಟ್ ಆ್ಯಂಡ್ ಬಿ ಇಸ್ ದ ಸೂಪರ್ ಸೆಟ್ ಅಂತ ಹೇಳ್ತೀವಿ, ರೈಟ್. ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಏನಿದೆ, ಒಂದು ಸೆಟ್ಟಲ್ಲಿ ಒಂದೇ ಒಂದು ಎಲಿಮೆಂಟ್ ಇದ್ದರೆ ಅದನ್ನು ನಾವು ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ಸೊ ಅ ಸೆಟ್ ವಿಚ್ ಹ್ಯಾಸ್ ಓನ್ಲಿ ಒನ್ ಎಲಿಮೆಂಟ್ ವಿ ಕಾಲ್ ಇಟ್ ಆಸ್ ಅ ಸಿಂಗಲ್ಟನ್ ಸೆಟ್. ಈ ಡೆಫಿನೇಷನ್ ಕೂಡ ನೆನ್ಪಿಟ್ಕೋಬೇಕು, ರೈಟ್. ನಾವಿವಾಗ ಎಕ್ಸಾಂಪಲ್ 9ನ ಸ್ಟಾರ್ಟ್ ಮಾಡೋಣ. ಕನ್ಸಿಡರ್ 5 ಎ ಬಿ ಸಿ 3 ಸೆಟ್ನ ಕೊಟ್ಟಿದ್ದಾರೆ. ಇನ್ಸರ್ಟ್ ದ ಸಿಂಬಲ್ ಸಬ್ಸೆಟ್ ಆರ್ ನಾಟ್ ಸಬ್ಸೆಟ್ ಬಿಟ್ವೀನ್ ಈಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಆಫ್ ಸೆಟ್ಸ್. ಓಕೆ, ನಾವು ಅದನ್ನು ಓದ್ಬಿಟ್ಟು ಸಬ್ಸೆಟ್ ಹೌದಾ ಅಲ್ವಾ ಅಂತಷ್ಟೇ ಹೇಳಬೇಕು. ನಾ ಏನು ಹೇಳಿದೆ, 5 ಇಸ್ ಅ ಸಬ್ಸೆಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಸೆಟ್, ಸೊ ಯು ಕ್ಯಾನ್ ರೈಟ್ 5 ಇಸ್ ಅ ಸಬ್ಸೆಟ್ ಆಫ್ ಬಿ. ಓಕೆ, ನಾವು ಎ ಇಸ್ ಅ ಸಬ್ಸೆಟ್ ಆಫ್ ಬಿ, ಹೌದಾ? ಅಲ್ಲ, ಯಾಕೆ? ಎನಲ್ಲಿ ನಮಗೆ 3 ಇಸ್ ದ ಎಲಿಮೆಂಟ್, ಬಟ್ ದ 3 ಇಸ್ ನಾಟ್ ಪ್ರೆಸೆಂಟ್ ಇನ್ ಬಿ, ರೈಟ್. ಸೊ ಹಾಗಾಗಿ ಎ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ. ಅರ್ಥ ಆಯ್ತಾ? ನೆಕ್ಸ್ಟ್ ಥರ್ಡ್ ಒನ್ನು, ಎ ಮತ್ತು ಸಿ. ಈಸ್ ಎ ಅ ಸಬ್ಸೆಟ್ ಆಫ್ ಸಿ? ಹೌದು, ಯಾಕಂದರೆ 1 3 ಇದೆ ಎನಲ್ಲಿ, ದ ಸೇಮ್ ಎಲಿಮೆಂಟ್ ಸಿನಲ್ಲಿ ಕೂಡ ಇದೆ, ಸೊ ಇಟ್ ಈಸ್ ಅ ಸಬ್ಸೆಟ್, ರೈಟ್. ನೆಕ್ಸ್ಟ್ ಬಿ ಮತ್ತು ಸಿ ರಿಲೇಟ್ ಮಾಡಬೇಕು. ಬಿನಲ್ಲಿ 1 5 9 ಇದೆ, ಸೇಮ್ ಎಕ್ಸಾಕ್ಟ್ಸ್ ಎಲಿಮೆಂಟ್ಸು ಸಿನಲ್ಲಿ ಕೂಡ ಇದೆ, ಸೊ ಬಿ ಇಸ್ ಅ ಸಬ್ಸೆಟ್ ಆಫ್ ಸಿ ಕೂಡ, ರೈಟ್. ನಾವು ಎಕ್ಸಾಂಪಲ್ 10 ಹೋಗೋಣ. ಲೆಟ್ ಎ ಇಸ್ ಈಕ್ವಲ್ಸ್ ಟು 1 ಸೆಟ್ ಇದೆ ಮತ್ತು ಬಿ ಇಸ್ ಈಕ್ವಲ್ಸ್ ಟು 1 ಸೆಟ್ ಇದೆ. ಈಸ್ ಎ ಅ ಸಬ್ಸೆಟ್ ಆಫ್ ಬಿ? ಈಸ್ ಬಿ ಅ ಸಬ್ಸೆಟ್ ಆಫ್ ಎ ಅಂತ ಕೇಳ್ತಿದ್ದಾರೆ. ಎ ಅನ್ನೋದು ಬಿಗೆ ಸಬ್ಸೆಟ ಅಂತ ಅಂದರೆ ಅಲ್ಲ. ಯಾಕಪ್ಪ ಅಂತಂದರೆ ಐ ಇಸ್ ಅ ಎಲಿಮೆಂಟ್, ಒಂದು ಎಲಿಮೆಂಟ್ ನೀವು ಎಕ್ಸಾಂಪಲ್ ಕೊಟ್ಟರು ಸಾಕು. ಐ ಇಸ್ ಅ ಎಲಿಮೆಂಟ್ ಆಫ್ ಎ ಬಟ್ ದಟ್ ಐ ಇಸ್ ನಾಟ್ ಪ್ರೆಸೆಂಟ್ ಇನ್ ಬಿ, ಸೊ ಎ ಇಸ್ ನಾಟ್ ಅ ಸಬ್ಸೆಟ್ ಆಫ್ ಬಿ. ಓಕೆ, ನಾ ಈಸ್ ಬಿ ಅ ಸಬ್ಸೆಟ್ ಆಫ್ ಎ? ಬಿ ಅನ್ನೋದು ಎಗೆ ಸಬ್ಸೆಟ್ ಅಂದರೆ ಅದು ಅಲ್ಲ. ಯಾಕಪ್ಪ? ಸಿ ಇಸ್ ದ ಎಲಿಮೆಂಟ್ ಆಫ್ ಬಿ ಬಟ್ ಸಿ ಅನ್ನೋದು ಎಗೆ ಎಲಿಮೆಂಟ್ ಅಲ್ಲ, ಸೊ ಬಿ ಇಸ್ ಆಲ್ಸೋ ನಾಟ್ ಸಬ್ಸೆಟ್ ಆಫ್ ಎ. ಓಕೆ, ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಲೆಟ್ ಎ ಬಿ ಸಿ ಬಿ 3 ಸೆಟ್ಸ್, ಎ ಬಿಲಾಂಗ್ಸ್ ಟು ಬಿ ಆ್ಯಂಡ್ ಬಿ ಇಸ್ ಅ ಸಬ್ಸೆಟ್ ಆಫ್ ಸಿ. ಇಸ್ ಇಟ್ ಟ್ರೂ ದ್ಯಾಟ್ ಎ ಇಸ್ ಅ ಸಬ್ಸೆಟ್ ಆಫ್ ಸಿ? ಇಫ್ ನಾಟ್, ಗಿವ್ ಅನ್ ಎಕ್ಸಾಂಪಲ್. ಸೊ ಇಲ್ಲಿ ನಾವು ಸಿಂಬಲ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಎ ಬಿಲಾಂಗ್ಸ್ ಟು ಬಿ ಅಂತ ಕೊಟ್ಟಿದ್ದಾರೆ ಅಂದರೆ
ಎ ಅನ್ನೋದು ಬಿನಲ್ಲಿ ಒಂದು ಎಲಿಮೆಂಟು, ಬಟ್ ಸ್ಟಿಲ್ ನಮಗೇನು ಗೊತ್ತು, ಎ ಇಸ್ ಅ ಸೆಟ್, ಹೌದಲ್ವಾ? ಸೊ ಹಾಗಾಗಿ ಎ ಸೆಟ್ನ ತಗೊಳ್ಬೇಕು. 1 ಅಂತ ತಗೊಳ್ಳಿ. ಈ ಸೆಟ್ ಏನಾಗಿರಬೇಕು, ಬಿನಲ್ಲಿ ಎಲಿಮೆಂಟ್ ಆಗಿರಬೇಕು. ಸೊ ಎಲಿಮೆಂಟ್ ಅಂದರೆ ನಾವು ಯಾವ ಥರ ಬರೀಬೇಕು, ಫಸ್ಟ್ ಫ್ಲವರ್ ಬ್ರಾಕೆಟ್ ಹಾಕ್ಕೋಬೇಕು. ಈ ಎಲಿಮೆಂಟ್ ಏನಿದೆ ಅದನ್ನು ಎಕ್ಸಾಕ್ಟ್ ಹಾಗೆ ಬರೀಬೇಕು, ಅಂದರೆ ಸೆಟ್ ಫಾರ್ಮಲ್ಲೇ ಬರೀಬೇಕು. ಓಕೆ, ಸೊ 1 ಇದ್ರ ಜೊತೆ ಒಂದೆರಡು ಎಲಿಮೆಂಟ್ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ, 2 3. ಓಕೆ, ಇವಾಗ ಈ ಬಿ ಸೆಟ್ ಏನಂತಂದರೆ ವಿಚ್ ಇಸ್ ಅ ಸಬ್ಸೆಟ್ ಆಫ್ ದ ಸೆಟ್ ಸಿ, ಅಂದರೆ ಬಿನಲ್ಲಿರೋ ಎಲ್ಲ ಎಲಿಮೆಂಟ್ಸನ್ನು ಸಿನಲ್ಲಿ ಬರೀಬೇಕು. ಸೊ ಎಲ್ಲ ಎಲಿಮೆಂಟ್ಸ್ನ ಬರೀರಿ ಸಿಗೆ. ಓಕೆ, ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಆ್ಯಡ್ ಮಾಡ್ಕೋಬಹುದು, ದಟ್ಸ್ ಯುವರ್ ವಿಶ್. ಓಕೆ, ಇವಾಗ ಒಂದು ಎಲಿಮೆಂಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವ್ರ ಕ್ವಶನ್ ಏನು ಕೇಳ್ತಿದ್ದಾರೆ, ಈಸ್ ಎ ಅ ಸಬ್ಸೆಟ್ ಆಫ್ ಸಿ ಅಂತ ಕೇಳ್ತಿದ್ದಾರೆ. ಎ ಅನ್ನೋದು ಸಿಗೆ ಸಬ್ಸೆಟ್ ಹೌದಾ ಅಲ್ವಾ ಅಂತ ಕೇಳ್ತಿದ್ದಾರೆ. ಹೌದಾ, ಎ ಅನ್ನೋದು ಸಿಗೆ ಸಬ್ಸೆಟ್ಟಾ? ಯೋಚನೆ ಮಾಡಿ. ಎನಲ್ಲಿ ಏನು ಎಲಿಮೆಂಟ್ ಇದೆ, 1 ಇದೆ. ಈಸ್ ದ್ಯಾಟ್ ಅ ಎಲಿಮೆಂಟ್ ಆಫ್ ಸಿ? ನೋ. ವೈ? ಬಿಕಾಸ್ 1 ಅನ್ನೋದು ಎಲಿಮೆಂಟ್ ಅಲ್ಲ. 1 ಅನ್ನೋದು ಎಲಿಮೆಂಟ್ ಆಗಬೇಕಂದ್ರೆ ಆ ಎಲಿಮೆಂಟ್ನ ನಾವು ಇಂಡಿಪೆಂಡೆಂಟಾಗಿ ಬರೀಬೇಕಿತ್ತು. ಅಂದರೆ 1 2 3 4 ಈ ಥರ ಇದ್ದಿದ್ರೆ ಸೆಟ್ಟು, ನಾವು ಆವಾಗ 1 ಬಿಲಾಂಗ್ಸ್ ಟು ಸಿ ಅಂತ ಹೇಳಬಹುದಿತ್ತು. ಆದರೆ 1ಅನ್ನು ನಾವು ಫ್ಲವರ್ ಬ್ರಾಕೆಟಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ದ ಹೋಲ್ ಥಿಂಗ್ ಈಸ್ ಅನ್ ಎಲಿಮೆಂಟ್. ಓಕೆ, ಫ್ಲವರ್ ಬ್ರಾಕೆಟಲ್ಲಿ 1 ಬರೆದ್ರೆ ಮಾತ್ರ ದಟ್ ಇಸ್ ಅನ್ ಎಲಿಮೆಂಟ್. 1ಅನ್ನು ಇಂಡಿಪೆಂಡೆಂಟಾಗಿ ಬರೀತಿದ್ದೀವಿ ಅಂದರೆ ದಟ್ ಡಸಂಟ್ ಬಿಲಾಂಗ್ಸ್ ಟು ದ ಸೆಟ್ ಸಿ. So 1 belongs to A but doesn't belongs to C. That is why what you should say, A is not a subset of C. So ಈ ಎಕ್ಸಾಂಪಲ್ನ ನೀವು ಮೆನ್ಷನ್ ಮಾಡ್ಬೋದು. ಎಕ್ಸಾಂಪಲ್ ನೀವು ಯಾವ ಥರ ಬೇಕಾದರೂ ಕೊಡ್ಬೋದು, ಬಟ್ ಬಿ ಕೇರ್ಫುಲ್. ಎ ಸೆಟ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಅದನ್ನು ಫ್ಲವರ್ ಬ್ರಾಕೆಟ್ಸಲ್ಲೇ ತೊಗೋಬೇಕು. ಬಿಕಾಸ್ ಎ ಬಿ ಸಿ ಆರ್ ಸೆಟ್ಸ್ ಅಂತ ನಮಗೆ ಕಂಡೀಷನ್ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಅರ್ಥ ಆಗಿದೆ ಅನ್ಕೋತೀನಿ. ಸೊ ನಾವೆಲ್ಲ ನ್ಯೂಮರಿಕಲ್ ಸೆಟ್ಟನ್ನು ಆಲ್ರೆಡಿ ಕಲ್ತಿದ್ದೀವಿ. ಯಾವುದೆಲ್ಲ ನ್ಯೂಮರಿಕಲ್ ಸೆಟ್ನು ಅಂತ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳಿ. ನ್ಯಾಚುರಲ್ ನಂಬರ್ಸ್, ಇಂಟೀಜರ್, ರ್ಯಾಷನಲ್ ನಂಬರ್, ಇರ್ರ್ಯಾಷನಲ್ ನಂಬರ್ ಮತ್ತು ರಿಯಲ್ ನಂಬರ್ಸ್, ಹೌದಲ್ವಾ? ಸೊ ಇವಾಗ ಯಾವುದೇ ಒಂದು ನ್ಯಾಚುರಲ್ ನಂಬರ್ನ ತಗೊಳ್ಳಿ, ದಟ್ ವಿಲ್ ಬಿ ಅ ಇಂಟೀಜರ್, ಹೌದಲ್ವಾ? ಎಲ್ಲ ನ್ಯಾಚುರಲ್ ನಂಬರು ಇಂಟೀಜರ್ ಆಗಿರುತ್ತೆ. ಸೊ ಕ್ಯಾನ್ ಐ ಸೇ ಎನ್ ಇಸ್ ಅ ಸಬ್ಸೆಟ್ ಆಫ್ ಝೆಡ್? ಎಸ್. ನಾವು ಝೆಡ್ ಅಂದರೆ ಏನು, ಇಂಟೀಜರ್ಸ್. ಯಾವುದೇ ಒಂದು ಇಂಟೀಜರ್ನ ತಗೊಳ್ಳಿ, ಸಪೋಸ್ 2 -7 ಎನಿಥಿಂಗ್, ಇದೆಲ್ಲನೂ ನಮಗೆ ರ್ಯಾಷನಲ್ ನಂಬರ್ ಆಗೇ ಇರುತ್ತೆ. ಯಾಕಪ್ಪ ಅಂತಂದರೆ ಡಿನಾಮಿನೇಟರ್ಲಿ 1 ಇದ್ದೇ ಇರುತ್ತೆ. ಸೊ ಆಲ್ ಇಂಟೀಜರ್ಸ್ ಆರ್ ಸಬ್ಸೆಟ್ ಆಫ್ ರ್ಯಾಷನಲ್ ನಂಬರ್. ಸೊ ಝೆಡ್ ಇಸ್ ಅ ಸಬ್ಸೆಟ್ ಆಫ್ ಕ್ಯೂ. ಓಕೆ, ನಾವು ಯಾವುದೇ ಒಂದು ರ್ಯಾಷನಲ್ ನಂಬರ್ ತಗೊಳ್ಳಿ, ಅದೆಲ್ಲನೂ ಏನಾಗಿರುತ್ತೆ, ರಿಯಲ್ ನಂಬರ್ಸೇ ಆಗಿರುತ್ತೆ. ಸೊ ಯು ಕ್ಯಾನ್ ರೈಟ್ ಕ್ಯೂ ಇಸ್ ಅ ಸಬ್ಸೆಟ್ ಆಫ್ ಆರ್, ರೈಟ್? ನಾವು ಇರ್ರ್ಯಾಷನಲ್ ನಂಬರ್ ಕ್ಯೂ ಕಾಂಪ್ಲಿಮೆಂಟ್ ಅಂತ ಅಂದ್ಕೊಳ್ಳೋಣ. ಸೊ ದಟ್ ಈಸ್ ಆಲ್ಸೋ ಅ ಸಬ್ಸೆಟ್ ಆಫ್ ಆರ್. ಬಟ್ ಇದು ಬಂದು ಬೇರೆ ಯಾವುದೇ ಸೆಟ್ಗೂ ನಾವು ರಿಲೇಟ್ ಮಾಡೋಕ್ಕಾಗಲ್ಲ. ಎನ್ ಆಗಲಿ ಝೆಡ್ ಆಗಲಿ ಯಾವುದನ್ನು ಇರ್ರ್ಯಾಷನಲ್ ನಂಬರ್ಸಿಗೆ ರಿಲೇಟ್ ಮಾಡೋಕ್ಕಾಗಲ್ಲ. ಬಟ್ ನಾವು ಅದನ್ನು ರಿಯಲ್ ನಂಬರ್ಸಿಗೆ ಮಾತ್ರ ರಿಲೇಟ್ ಮಾಡ್ಕೋಬೋದು. ಓಕೆ, ನಾವು ನೆಕ್ಸ್ಟ್ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸಣ್ಣ ಎಕ್ಸಾಂಪಲ್ ನೋಡೋಣ. ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 3. ಓಕೆ, ಇಲ್ಲಿ ನ್ಯಾಚುರಲ್ ನಂಬರ್ ಲೆಸ್ ದ್ಯಾನ್ 3 ಅಂತ ಹೇಳಿದ್ರೆ ನೀವೇನು ಸ್ಟಾರ್ಟ್ ಮಾಡ್ತೀರಿ, 1 2 ಅರ್ಧ ಎಲಿಮೆಂಟ್ಸ್ ಅಂತ ಹೇಳ್ತೀರಾ. ಬಟ್ ಇದನ್ನೇ ಅವರು ರಿಯಲ್ ನಂಬರ್ಸಲ್ಲಿ ಕೇಳಿದ್ರು ಅಂತ ಅಂದ್ಕೊಳ್ಳಿ. ಬಟ್ ನೀವು ಮುಂಚಿನ ಕ್ಲಾಸಸಲ್ಲಿ, ಲೋವರ್ ಕ್ಲಾಸಸಲ್ಲಿ ಕಲ್ತಿದ್ದೀರಾ ಏನಂದರೆ, 2 ರಿಯಲ್ ನಂಬರ್ಸ್ ಮಧ್ಯೆ ನಮಗೆ ಇನ್ಫೈನೈಟ್ ನಂಬರ್ ಆಫ್ ರಿಯಲ್ ನಂಬರ್ಸ್ ಇರುತ್ತೆ, ಹೌದಾ? ನಮಗೆ ಎಣ್ಸೋಕ್ಕೆ ಆಗದಿರೋಷ್ಟು ನಂಬರ್ ಇರುತ್ತೆ. ನಾವು ಅದನ್ನೆಲ್ಲ ಸೆಟ್ ಒಳಗಡೆ ಬರ್ಕೋತಾ ಹೋಗೋಕ್ಕಾಗಲ್ಲ, ಹೌದಲ್ವ? ಯಾಕಪ್ಪ ಅಂದರೆ ಈಗ ನೀವು 2 ಮತ್ತು 3 ಮಧ್ಯ ಅಂತ ಅಂದ್ಕೊಳ್ಳಿ, ಏನು ಬರುತ್ತೆ, 2.01 ಬರಿಬೋದು, 2.001, 2.0001 ಇದೆಲ್ಲನೂ ಇರುತ್ತೆ ಅಲ್ವಾ? ನಾವು ಈ ಥರ ಎಲ್ಲ ಎಲಿಮೆಂಟ್ಸ್ನೂ ಲಿಸ್ಟ್ ಮಾಡ್ಕೋತಾ 3ವರೆಗೂ ರೀಚ್ ಆಗೋಕ್ಕಾಗಲ್ಲ, ಹೌದಲ್ವಾ? ಸೊ ಅದಕ್ಕೋಸ್ಕರನೇ ನಾವು ಸಬ್ಸೆಟ್ಸ್ ಆಫ್ ದಿ ರಿಯಲ್ ನಂಬರ್ಸ್ ಅನ್ನೋ ಕಾನ್ಸೆಪ್ಟನ್ನ ಕಲಿತೀವಿ. ಓಕೆ, ಸಬ್ಸೆಟ್ಸ್ ಆಫ್ ದಿ ರಿಯಲ್ ನಂಬರ್ಸ್ ಆರ್ ನಥಿಂಗ್ ಬಟ್ ದಿ ಇಂಟರ್ವಲ್ಸ್ ಅಂತ ಹೇಳ್ತೀವಿ. ಸೊ ಈ ಇಂಟರ್ವಲ್ ಕಾನ್ಸೆಪ್ಟು ತುಂಬ ಇಂಪಾರ್ಟೆಂಟು. ಯೂಶಲಿ MCQನಲ್ಲಿ ಈ ಥರ ಕ್ವಶನ್ನ ಕೇಳ್ತಾರೆ. ಓಪನ್ ಮತ್ತು ಕ್ಲೋಸ್ಡ್ ಇಂಟರ್ವಲ್ ಅನ್ನೋ 2 ಕಾನ್ಸೆಪ್ಟ್ ಮಾತ್ರ ಇದೆ ನಿಮಗೆ PUCನಲ್ಲಿ. ಸೊ ಫಸ್ಟ್ ಒನ್ ನೋಡೋಣ. ಓಪನ್ ಇಂಟರ್ವಲ್ ಅಂತಂದರೆ ಏನು ಅಂದರೆ, ಎಕ್ಸ್ ಸಚ್ ದಟ್ ಎ ಲೆಸ್ ದ್ಯಾನ್ ಎಕ್ಸ್ ವಿಚ್ ಇಸ್ ಲೆಸ್ ದ್ಯಾನ್ ಬಿ. ಇಲ್ಲಿ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್ ಅಂತ ಬರೆದಿದ್ದೀವಿ ಅಂದರೆ ಅರ್ಥ ನಾವು ಎ ಮತ್ತು ಬಿನ ಇನ್ಕ್ಲೂಡ್ ಮಾಡ್ತಾ ಇಲ್ಲ ಅಂತ ಅಲ್ವಾ? ಸೊ ಇದನ್ನು ನಾವು ಯಾವ ಥರ ಡಿನೋಟ್ ಮಾಡ್ತೀವಿ ಅಂದರೆ, ಓಪನ್ ಬ್ರ್ಯಾಕೆಟ್ಸಲ್ಲೇ ಡಿನೋಟ್ ಮಾಡ್ತೀವಿ. ಓಪನ್ ಇಂಟರ್ವಲ್ ಎ ಕಮ ಬಿ. ಇದು 2 ಎ ಮತ್ತು ಬಿ ಅನ್ನೋದು ಏನಾಗುತ್ತೆ, ರಿಯಲ್ ನಂಬರ್ಸ್ ಆಗಿರುತ್ತೆ. ಯೂಶಲಿ ಎ ಇಸ್ ಲೆಸ್ ದ್ಯಾನ್ ಬಿನೇ ಆಗಿರುತ್ತೆ. ಓಕೆ, ಇದನ್ನು ಓಪನ್ ಇಂಟರ್ವಲ್ ಕರಿತೀವಿ. ಇದನ್ನೇ ನಾವು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಕಂಡೀಷನಲ್ಲಿ ತೊಗೊಂಡ್ವಿ ಅಂತಂದರೆ ವಿ ವಿಲ್ ರೈಟ್ ಇಟ್ ಆಸ್ ಅ ಕ್ಲೋಸ್ಡ್ ಇಂಟರ್ವಲ್ ಎ ಕಮ ಬಿ.
ಸೊ ಈ ಇಂಟರ್ವಲಲ್ಲಿ ಏನಾಗಿರುತ್ತೆ, ಎ ಮತ್ತು ಬಿ ಎಲಿಮೆಂಟ್ಸ್ ಇನ್ಕ್ಲೂಡ್ ಆಗಿರುತ್ತೆ, ಇದರಲ್ಲಿ ಇನ್ಕ್ಲೂಡ್ ಆಗಿರಲ್ಲ ಓಪನ್ ಇಂಟರ್ವಲಲ್ಲಿ. ಓಕೆನಾ? ಇದನ್ನು ನಾವು ಮಿಕ್ಸ್ ಮಾಡಿ ಕೂಡ ಬರಿಬೋದು. ಹೇಗೆ? ಎ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ವಿಚ್ ಇಸ್ ಲೆಸ್ ದ್ಯಾನ್ ಬಿ, ಈ ಥರನೂ ಬರಿಬೋದು. ಇದನ್ನು ಬರೆದಾಗ ನಾವು ಏನು ಬರೀಬೇಕು, ಎ ಇನ್ಕ್ಲೂಡ್ ಆಗಿದೆ, ಸೊ ಯು ಹ್ಯಾವ್ ಟು ರೈಟ್ ದ್ಯಾಟ್ ಇನ್ ದ ಕ್ಲೋಸ್ ಬ್ರ್ಯಾಕೆಟ್, ನಾವು ಬಿ ಇನ್ ದ ಓಪನ್ ಬ್ರ್ಯಾಕೆಟ್. ಇದನ್ನೇ ಉಲ್ಟಾನೂ ಬರಿಬೋದು, ಎ ಇನ್ ದ ಓಪನ್ ಬ್ರ್ಯಾಕೆಟ್ ಆ್ಯಂಡ್ ಬಿ ಇನ್ ದ ಕ್ಲೋಸ್ ಬ್ರ್ಯಾಕೆಟ್ಸ್. ಓಕೆ, ಇದು ಇಂಟರ್ವಲ್. ಈ ರೆಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟು. ಮತ್ತು ಒಂದು ಥಿಂಗ್ ನೀವು ಏನು ನೆನ್ಪಿಟ್ಕೋಬೇಕು ಅಂದರೆ, ವೆನೆವರ್ ಯು ಆರ್ ಯೂಸಿಂಗ್ ಇನ್ಫಿನಿಟಿ, ಐದರ್ ಪ್ಲಸ್ ಇನ್ಫಿನಿಟಿ ಆರ್ ಮೈನಸ್ ಇನ್ಫಿನಿಟಿ, ನೀವು ಅದಕ್ಕೆ ಕ್ಲೋಸ್ ಬ್ರ್ಯಾಕೆಟ್ಸ್ನ ಯೂಸ್ ಮಾಡಬಾರ್ದು. ಓಕೆ, ಇನ್ಫಿನಿಟಿಗೆ ಈಕ್ವಲ್ ಅಂತ ನಾವು ಯಾವುದೇ ನಂಬರ್ನ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಅದನ್ನು ಓಪನ್ ಇಂಟರ್ವಲ್ಸಲ್ಲೇ ಬರೀಬೇಕು. ಪಾಸಿಟಿವ್ ಇನ್ಫಿನಿಟಿ ಆದರೂ ಆಗಲಿ, ನೆಗೆಟಿವ್ ಇನ್ಫಿನಿಟಿ ಆದರೂ ಆಗಲಿ. ಓಕೆ, ಇದಕ್ಕೆ ಒಂದು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಇದೆ. ಈ ಥರ ಓಪನ್ ಇಂಟರ್ವಲ್ಸ್ ಇದ್ದರೆ ನಾವೇನು ಮಾಡ್ತೀವಿ, ಸರ್ಕಲ್ನ ಹಾಗೆ ಬರಿತೀವಿ. ಓಕೆ, ಇಫ್ ಇಟ್ ಈಸ್ ಅ ಕ್ಲೋಸ್ಡ್ ಇಂಟರ್ವಲ್, ಅಂದರೆ ಎ ಮತ್ತು ಬಿ ಇನ್ಕ್ಲೂಡ್ ಆಗ್ತಿದೆ ಅಂತ ಅಂದರೆ ಆ ಸರ್ಕಲ್ನ ಶೇಡ್ ಮಾಡ್ತೀವಿ. ಓಕೆ, ಈ ಥರ 4 ರೆಪ್ರೆಸೆಂಟೇಷನ್ ಡಿಫ್ರೆಂಟ್ ಆಗಿದೆ. ನೀವು ಇದನ್ನು ನೆನ್ಪಿಟ್ಕೊಳ್ಳಿ, ಬಿಕಾಸ್ ಇದನ್ನು ನಾವು ನೆಕ್ಸ್ಟ್ ಚಾಪ್ಟರ್ಸಲ್ಲಿ ಯೂಸ್ ಮಾಡ್ಕೋತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟು, ಲಾಸ್ಟ್ ಒನ್ನು, ಯೂನಿವರ್ಸಲ್ ಸೆಟ್ ಅಂತ ಇದೆ. ಸೊ ದ ಸೆಟ್ ವಿಚ್ ಕಂಟೈನ್ ಆಲ್ ದ ಎಲಿಮೆಂಟ್ ವಿಚ್ ಇಸ್ ರಿಲೆವೆಂಟ್ ಟು ದಟ್ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್. ಸೊ ಅದನ್ನು ನಾವು ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ಸೊ ನೀವು ಯಾವುದೇ ಎಲಿಮೆಂಟ್, ಯಾವುದೇ ಸಬ್ಸೆಟ್ನ ತೊಗೊಂಡ್ರೂ ಈ ನ್ಯಾಚುರಲ್ ನಂಬರ್, ಹೋಲ್ ನಂಬರ್ ಅದೆಲ್ಲನೂ ಏನಾಗಿರುತ್ತೆ, ನಮ್ಮ ರಿಯಲ್ ನಂಬರಲ್ಲಿ ಪ್ರೆಸೆಂಟ್ ಇರುತ್ತೆ, ರಿಯಲ್ ನಂಬರ್ಗೆ ಸಬ್ಸೆಟ್ ಆಗಿರುತ್ತೆ, ಅಥವಾ ಎಲ್ಲ ಎಲಿಮೆಂಟು ಇದರಲ್ಲಿರುವಂಥದ್ದು ನಮ್ಮ ಯೂನಿವರ್ಸಲ್ ಸೆಟ್ಟಲ್ಲಿ ಇದ್ದೇ ಇರುತ್ತೆ. ಸೊ ಈ ಥರದನ್ನು ನಾವು ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ಯೂಶಲಿ ಈ ಯು ಅನ್ನೋ ಸಿಂಬಲಿಂದ ಡಿನೋಟ್ ಮಾಡ್ತೀವಿ. ಓಕೆನಾ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಎಕ್ಸಸೈಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.